ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಬ್ರಹ್ಮಾಂಡದ ಗ್ರಹಗಳ ಚಲನೆ ನಮ್ಮ ಜೀವನದ ಮೇಲೆ ನಿರಂತರ ಪ್ರಭಾವ ಬೀರುತ್ತಲೇ ಇರುತ್ತದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜನಾದ ಸೂರ್ಯದೇವ ಮತ್ತು ಬುದ್ಧಿಶಕ್ತಿಯ ಅಧಿಪತಿಯಾದ ಬುಧ ಗ್ರಹ, ಈ ಎರಡು ಪ್ರಭಾವಿ ಗ್ರಹಗಳು ಈಗ ವೃಷಭ ರಾಶಿಯಲ್ಲಿ ಒಂದಾಗಿವೆ. ಈ ಅದ್ಭುತ ಸಂಯೋಗದಿಂದಾಗಿ ಬ್ರಹ್ಮಾಂಡದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಮಂಗಳಕರವಾದ ಬುಧಾದಿತ್ಯ ರಾಜಯೋಗ ರೂಪುಗೊಂಡಿದೆ. ಮೇ 15ರಿಂದ ಆರಂಭವಾಗಿರುವ ಈ ರಾಜಯೋಗವು ಮೇ 29ರವರೆಗೆ ಸಕ್ರಿಯವಾಗಿರುತ್ತದೆ. ಜ್ಯೋತಿಷ್ಯದಲ್ಲಿ ಬುಧಾದಿತ್ಯ ಯೋಗಕ್ಕೆ ವಿಶೇಷ ಸ್ಥಾನವಿದೆ. ಇದು ವ್ಯಕ್ತಿಗೆ ತೀಕ್ಷ್ಣ ಬುದ್ಧಿಶಕ್ತಿ, ಅದ್ಭುತ ನಿರ್ಧಾರ ಸಾಮರ್ಥ್ಯ, ವೃತ್ತಿಜೀವನದಲ್ಲಿ ಅಪ್ರತಿಮ ಬೆಳವಣಿಗೆ ಮತ್ತು ಆಕಸ್ಮಿಕ ಧನಲಾಭವನ್ನು ಕರುಣಿಸುವ ಶಕ್ತಿ ಹೊಂದಿದೆ. ಹಾಗಾದರೆ ಈ 15 ದಿನಗಳ ಅವಧಿಯಲ್ಲಿ ಗ್ರಹಗಳ ಈ ಮಹಾ ಬದಲಾವಣೆಯಿಂದಾಗಿ ಅಪಾರ ಸಂಪತ್ತು, ಕೀರ್ತಿ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಆ 5 ಲಕ್ಕಿ ರಾಶಿಗಳು ಯಾವುವು? ನಿಮ್ಮ ರಾಶಿಯು ಇದರಲ್ಲಿ ಇದೆಯೇ? ಈ ಅವಧಿಯಲ್ಲಿ ನೀವು ಮಾಡಬೇಕಾದ ಪ್ರಮುಖ ಕೆಲಸಗಳೇನು? ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. 2. ಗ್ರಹಗಳ ಸಂಚಾರ ಮತ್ತು ರಾಜಯೋಗದ ಮಹತ್ವ. ರಾಶಿಫಲವನ್ನು ತಿಳಿಯುವ ಮುನ್ನ ಈ ಬುಧಾದಿತ್ಯ ರಾಜಯೋಗ ಎಷ್ಟೊಂದು ವಿಶೇಷ, ಏಕೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ಆತ್ಮವಿಶ್ವಾಸ, ನಾಯಕತ್ವ, ಸರ್ಕಾರಿ ವಲಯ ಮತ್ತು ತೇಜಸ್ಸಿನ ಸಂಕೇತ. ಆತ ಪ್ರತಿ ತಿಂಗಳು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ. ಇನ್ನು ಬುಧನು ಗ್ರಹಗಳ ರಾಜಕುಮಾರ. ಆತ ನಮ್ಮ ಬುದ್ಧಿ, ಸಂವಹನ ಕಲೆ, ವ್ಯಾಪಾರ ಮತ್ತು ತಾರ್ಕಿಕ ಶಕ್ತಿಯನ್ನು ನಿಯಂತ್ರಿಸುತ್ತಾನೆ. ಬುಧನು ಸುಮಾರು 15 ದಿನಗಳಿಗೊಮ್ಮೆ ರಾಶಿ ಬದಲಾಯಿಸುತ್ತಾನೆ. ಪ್ರಸ್ತುತ ಈ ಇಬ್ಬರು ಗ್ರಹಗಳು ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುವ ಸ್ಥಿರ ರಾಶಿಯಾದ ವೃಷಭ ರಾಶಿಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದಾರೆ. ಶುಕ್ರನ ಮನೆಯಲ್ಲಿ ಸೂರ್ಯ ಮತ್ತು ಬುಧನ ಈ ಮಿಲನವು ಬುದ್ಧಿವಂತಿಕೆ ಮತ್ತು ಐಶ್ವರ್ಯದ ಅದ್ಭುತ ಸಮ್ಮಿಲನವನ್ನು ಸೃಷ್ಟಿಸಿದೆ. ಈ ಅವಧಿಯಲ್ಲಿ ವ್ಯಾಪಾರದಲ್ಲಿ ಹೊಸ ತಂತ್ರಗಳು ಯಶಸ್ವಿಯಾಗುತ್ತವೆ. ಉದ್ಯೋಗದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಸಿಗುತ್ತದೆ. ಸೂರ್ಯ ಮತ್ತು ಬುಧನ ಕಾರಕತ್ವ. ಮೊದಲನೆಯದಾಗಿ ಸೂರ್ಯದೇವ. ಸೂರ್ಯ ಎಂದರೆ ಕೇವಲ ಒಂದು ಗ್ರಹವಲ್ಲ, ಆತ ನವಗ್ರಹಗಳ ರಾಜ, ಜಗತ್ತಿಗೆ ಬೆಳಕು ನೀಡುವ ಪ್ರತ್ಯಕ್ಷ ದೈವ. ನಮ್ಮ ಜಾತಕದಲ್ಲಿ ಸೂರ್ಯನು ನಮ್ಮ ಆತ್ಮವಿಶ್ವಾಸ, ಇಚ್ಛಾಶಕ್ತಿ, ಧೈರ್ಯ, ಕೀರ್ತಿ, ಸಮಾಜದಲ್ಲಿ ಸಿಗುವ ಗೌರವ ಮತ್ತು ಸರ್ಕಾರಿ ವಲಯದ ಉನ್ನತ ಹುದ್ದೆಗಳನ್ನು ನಿಯಂತ್ರಿಸುತ್ತಾನೆ. ಜಾತಕದಲ್ಲಿ ಸೂರ್ಯ ಬಲಿಷ್ಠನಾಗಿದ್ದರೆ ಆ ವ್ಯಕ್ತಿ ಎಂತಹ ಸಭೆಯಲ್ಲೂ ಎದ್ದು ನಿಂತು ನಾಯಕನಂತೆ ಹೊಳೆಯುತ್ತಾನೆ. ಸೂರ್ಯನು ಪ್ರತಿ 30 ದಿನಗಳಿಗೊಮ್ಮೆ, ಅಂದರೆ ತಿಂಗಳಿಗೊಮ್ಮೆ, ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ. ಇನ್ನು ಎರಡನೆಯದಾಗಿ ಬುಧದೇವ. ಬುಧನನ್ನು ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ. ಆತ ನಮ್ಮ ತೀಕ್ಷ್ಣ ಬುದ್ಧಿಶಕ್ತಿ, ಗಣಿತಜ್ಞಾನ, ತಾರ್ಕಿಕ ಆಲೋಚನೆ, ವ್ಯಾಪಾರ ಚಾತುರ್ಯ ಮತ್ತು ನಮ್ಮ ಸಂವಹನ ಕಲೆಗೆ ಅಧಿಪತಿ. ನಾವು ಸಮಾಜದಲ್ಲಿ ಹೇಗೆ ಮಾತನಾಡುತ್ತೇವೆ, ವ್ಯವಹಾರದಲ್ಲಿ ಹೇಗೆ ಲಾಭ ಗಳಿಸುತ್ತೇವೆ ಮತ್ತು ಕಷ್ಟದ ಸಮಯದಲ್ಲಿ ಎಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ ಎಂಬುದು ಬುಧನ ಸ್ಥಿತಿಯಲ್ಲೇ ಅವಲಂಬಿಸಿದೆ. ಬುಧನು ಅತ್ಯಂತ ವೇಗವಾಗಿ ಚಲಿಸುವ ಗ್ರಹವಾಗಿದ್ದು ಸುಮಾರು ಪ್ರತಿ 15 ದಿನಗಳಿಗೊಮ್ಮೆ ರಾಶಿ ಬದಲಾವಣೆ ಮಾಡುತ್ತಾನೆ. ವೃಷಭ ರಾಶಿಯಲ್ಲಿ ಈ ಮೈತ್ರಿ ವಿಶೇಷ ಏಕೆ? ಯಾವಾಗ ಜಾತಕದಲ್ಲಿ ಸೂರ್ಯ ಮತ್ತು ಬುಧ ಒಟ್ಟಿಗೆ ಒಂದೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೋ ಆಗ ಜ್ಞಾನ ಮತ್ತು ತೇಜಸ್ಸಿನ ಸಮ್ಮಿಲನವಾಗಿ ಬುಧಾದಿತ್ಯ ರಾಜಯೋಗ ಸೃಷ್ಟಿಯಾಗುತ್ತದೆ. ಪ್ರಸ್ತುತ ಈ ಮಹಾಯೋಗವು ಎಲ್ಲಿ ರೂಪುಗೊಂಡಿದೆ ಗೊತ್ತಾ? ಐಶ್ವರ್ಯ, ಭೋಗ ಮತ್ತು
ಸುಖ ಸಂಪತ್ತಿನ ಅಧಿಪತಿಯಾದ ಶುಕ್ರನ ಸ್ವಕ್ಷೇತ್ರವಾದ ವೃಷಭ ರಾಶಿಯಲ್ಲಿ. ವೃಷಭ ರಾಶಿಯು ಭೂಮಿ ತತ್ವದ ಅತ್ಯಂತ ಸ್ಥಿರವಾದ ರಾಶಿಯಾಗಿದೆ. ರಾಜನಾದ ಸೂರ್ಯನ ತೇಜಸ್ಸು ಮತ್ತು ರಾಜಕುಮಾರ ಬುಧನ ಬುದ್ಧಿವಂತಿಕೆ ಇವೆರಡು ಶುಕ್ರನ ಮನೆಯಲ್ಲಿ ಒಂದಾದಾಗ ಅದು ಕೇವಲ ಜ್ಞಾನವನ್ನು ಮಾತ್ರ ಕೊಡುವುದಿಲ್ಲ, ಆ ಜ್ಞಾನದ ಮೂಲಕ ಅಪಾರ ಐಶ್ವರ್ಯ ಮತ್ತು ಆರ್ಥಿಕ ಸ್ಥಿರತೆಯನ್ನು ತಂದುಕೊಡುತ್ತದೆ. ಅದಕ್ಕಾಗಿಯೇ ಈ 15 ದಿನಗಳ ಅವಧಿಯಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಒಂದು ರೀತಿಯ ಸಕಾರಾತ್ಮಕ ಶಕ್ತಿ ಸಂಚರಿಸುತ್ತದೆ. ಈ ಸಮಯದಲ್ಲಿ ವ್ಯಾಪಾರಸ್ಥರು ತೆಗೆದುಕೊಳ್ಳುವ ಹೊಸ ರಿಸ್ಕ್ಗಳು ಅಥವಾ ಹೂಡಿಕೆಗಳು 100% ಯಶಸ್ವಿಯಾಗುತ್ತವೆ. ಉದ್ಯೋಗದಲ್ಲಿ ನಿಮ್ಮ ಐಡಿಯಾಗಳಿಗೆ, ನಿಮ್ಮ ಮಾತುಗಳಿಗೆ ಆಫೀಸಿನಲ್ಲಿ ಭಾರಿ ಮೌಲ್ಯ ಸಿಗುತ್ತದೆ. ರಾಜಕೀಯ ಅಥವಾ ಆಡಳಿತ ರಂಗದಲ್ಲಿರುವವರಿಗೆ ಜನಪ್ರಿಯತೆ ಹೆಚ್ಚಾಗಲು ಇದು ಸುವರ್ಣ ಕಾಲ. ರಾಜಯೋಗದ ಕಾಲಾವಧಿ ಮತ್ತು ಪ್ರಭಾವ. ಈ ಅದ್ಭುತ ರಾಜಯೋಗವು ಮೇ 15ರಿಂದ ಆರಂಭವಾಗಿದ್ದು ಮೇ 29ರವರೆಗೆ ಅತ್ಯಂತ ಸಕ್ರಿಯವಾಗಿರುತ್ತದೆ. ಮೇ 29ರ ನಂತರ ಬುಧನು ತನ್ನ ಸ್ವಂತ ರಾಶಿಯಾದ ಮಿಥುನ ರಾಶಿಗೆ ಪ್ರವೇಶಿಸುವುದರಿಂದ ಈ ಯೋಗದ ಪ್ರಭಾವದ ತೀವ್ರತೆ ಸ್ವಲ್ಪ ಕಡಿಮೆಯಾಗಬಹುದು. ಆದ್ದರಿಂದ ಈ 15 ದಿನಗಳ ಸುವರ್ಣಾವಕಾಶವನ್ನು ಯಾವುದೇ ಕಾರಣಕ್ಕೂ ಕೈಚೆಲ್ಲಬಾರದು. ಈ ಬುಧಾದಿತ್ಯ ರಾಜಯೋಗವು 12 ರಾಶಿಗಳ ಮೇಲೆಯೂ ವಿಭಿನ್ನ ಪರಿಣಾಮ ಬೀರಲಿದ್ದರೂ ಕೆಲವು ನಿರ್ದಿಷ್ಟ ಗ್ರಹಗಳ ಸ್ಥಾನಪಲ್ಲಟದಿಂದಾಗಿ 5 ರಾಶಿಗಳ ಜಾತಕವೇ ಸಂಪೂರ್ಣವಾಗಿ ಬದಲಾಗಲಿದೆ. ಅವರ ಇಷ್ಟು ದಿನಗಳ ಕಷ್ಟಗಳು ಕರಗಿ ಅದೃಷ್ಟದ ಬಾಗಿಲು ತೆರೆಯಲಿದೆ. ಬನ್ನಿ, ತಡ ಮಾಡದೆ ಗ್ರಹಗಳ ಈ ಮಹಾ ಮಿಲನದಿಂದಾಗಿ ಮುಂಬರುವ ದಿನಗಳಲ್ಲಿ ಅಖಂಡ ಐಶ್ವರ್ಯ, ಕೀರ್ತಿ ಮತ್ತು ಸೌಭಾಗ್ಯವನ್ನು ತನ್ನದಾಗಿಸಿಕೊಳ್ಳಲಿರುವ ಆ 5 ಮಹಾ ಅದೃಷ್ಟವಂತ ರಾಶಿಗಳು ಯಾವುವು ಎಂಬುದನ್ನು ಒಂದೊಂದಾಗಿ ಅತ್ಯಂತ ವಿವರವಾಗಿ ತಿಳಿಯೋಣ. ಮೊದಲನೆಯ ರಾಶಿ ಕಟಕ ರಾಶಿ. ಮೊದಲನೆಯದಾಗಿ ಬುಧಾದಿತ್ಯ ರಾಜಯೋಗದಿಂದ ಅತ್ಯಂತ ದೊಡ್ಡ ಲಾಭವನ್ನು ಪಡೆಯಲಿರುವ ರಾಶಿ ಎಂದರೆ ಅದು ಕಟಕ ರಾಶಿ. ಲಾಭದ ಸ್ಥಾನದಲ್ಲಿ ಗ್ರಹಗಳ ಪ್ರಭಾವ. ಕಟಕ ರಾಶಿಯವರಿಗೆ ಸಂಪತ್ತಿನ ಭಾವದ ಅಧಿಪತಿಯಾದ ಸೂರ್ಯ ಮತ್ತು ಕಠಿಣ ಪರಿಶ್ರಮದ ಅಧಿಪತಿಯಾದ ಬುಧ ಇಬ್ಬರು ನಿಮ್ಮ ಜಾತಕದ 11ನೇ ಮನೆಯಲ್ಲಿ ಅಂದರೆ ಲಾಭಭಾವದಲ್ಲಿ ಒಟ್ಟಿಗೆ ಕುಳಿತಿದ್ದಾರೆ. ಇದರರ್ಥ ನೀವು ಪಟ್ಟ ಶ್ರಮಕ್ಕೆ ಈಗ 100ರಷ್ಟು ಫಲ ಸಿಗುವ ಸಮಯ ಬಂದಿದೆ. ವೃತ್ತಿಜೀವನ ಮತ್ತು ಉದ್ಯೋಗ. ನೀವು ಉದ್ಯೋಗದಲ್ಲಿದ್ದರೆ ಈ 15 ದಿನಗಳ ಅವಧಿಯಲ್ಲಿ ಆಫೀಸಿನಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ನಿಮ್ಮ ಕಠಿಣ ಪರಿಶ್ರಮವನ್ನು ಹಿರಿಯ ಅಧಿಕಾರಿಗಳು ಗುರುತಿಸುತ್ತಾರೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಪ್ರಮೋಷನ್ ಅಂದರೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸುದ್ದಿ ಈ ಸಮಯದಲ್ಲಿ ನಿಮ್ಮ ಹುಡುಕಿಕೊಂಡು ಬರಬಹುದು. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ದೊಡ್ಡ ಸಂಸ್ಥೆಗಳಿಂದ ಉತ್ತಮ ಆಫರ್ ಸಿಗಲಿದೆ. ಆರ್ಥಿಕತೆ ಮತ್ತು ವ್ಯವಹಾರ. ಹಣಕಾಸಿನ ವಿಷಯದಲ್ಲಿ ಕಟಕ ರಾಶಿಯವರಿಗೆ ಹಳೆಯ ಬಾಕಿ ವಸೂಲಾಗಲಿದೆ. ನೀವು ಯಾರಿಗಾದರೂ ಸಾಲ ಕೊಟ್ಟು ಅದು ವಾಪಸ್ ಬರದೆ ಚಿಂತೆಯಲ್ಲಿದ್ದರೆ ಈ ಅವಧಿಯಲ್ಲಿ ಆ ಹಣ ನಿಮ್ಮ ಕೈ ಸೇರಬಹುದು. ವ್ಯಾಪಾರಸ್ಥರು ಜಾಣ್ಮೆಯ ನಿರ್ಧಾರಗಳಿಂದ ದೊಡ್ಡ ಲಾಭ ಗಳಿಸುತ್ತಾರೆ. ಹೊಸ ಹೂಡಿಕೆಗೆ ಇದು ಸುವರ್ಣ ಸಮಯ. ಜೀವನ ಶೈಲಿ ಮತ್ತು ಸಮಾಜ. ನಿಮ್ಮ ಸಾಮಾಜಿಕ ವರ್ತುಲ ದೊಡ್ಡದಾಗಲಿದೆ. ಸಮಾಜದ ಗಣ್ಯ ವ್ಯಕ್ತಿಗಳ ಪರಿಚಯವಾಗಲಿದ್ದು ಅದು ಭವಿಷ್ಯದಲ್ಲಿ ನಿಮಗೆ ಸಹಕಾರಿಯಾಗಲಿದೆ. ಕುಟುಂಬದಲ್ಲಿ ನೆಮ್ಮದಿ ಇರಲಿದ್ದು ಮನಸ್ಸಿನಲ್ಲಿದ್ದ ಆತಂಕಗಳು ದೂರವಾಗುತ್ತವೆ. ಎರಡನೆಯ ರಾಶಿ ಸಿಂಹರಾಶಿ.
ನಮ್ಮ ಪಟ್ಟಿಯಲ್ಲಿರುವ ಎರಡನೇ ಅದೃಷ್ಟದ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯ ಅಧಿಪತಿಯೇ ಸೂರ್ಯದೇವನಾಗಿರುವುದರಿಂದ ಈ ಬುಧಾದಿತ್ಯ ಯೋಗವು ನಿಮಗೆ ಡಬಲ್ ಬೆನಿಫಿಟ್ ನೀಡಲಿದೆ. 10ನೇ ಭಾವದಲ್ಲಿ ದಿಗ್ಬಲ. ನಿಮ್ಮ ರಾಶಿಯ ಅಧಿಪತಿ ಸೂರ್ಯನು ಜಾತಕದ 10ನೇ ಮನೆಯಲ್ಲಿ ಅಂದರೆ ಕರ್ಮಭಾವದಲ್ಲಿ ಬಲಿಷ್ಠನಾಗಿ ಸ್ಥಿತನಾಗಿದ್ದಾನೆ. ಇದರೊಂದಿಗೆ ಬುಧನು ಸೇರಿರುವುದರಿಂದ ನಿಮ್ಮ ವೃತ್ತಿ ಬದುಕಿನಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಕ್ರಾಂತಿಯೇ ನಡೆಯಬಹುದು. ಉದ್ಯೋಗದಲ್ಲಿ ದಿಗ್ವಿಜಯ. ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವ ಗುಣ ಎಲ್ಲರ ಗಮನ ಸೆಳೆಯುತ್ತದೆ. ಬಾಸ್ ಮತ್ತು ಸಹೋದ್ಯೋಗಿಗಳು ನಿಮ್ಮ ನಿರ್ಧಾರಗಳನ್ನು ಗೌರವಿಸುತ್ತಾರೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವ ಸಿಂಹ ರಾಶಿಯವರಿಗೆ ಈ ಅವಧಿಯಲ್ಲಿ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ 90%ರಷ್ಟಿದೆ. ರಾಜಕೀಯ ಅಥವಾ ಆಡಳಿತ ರಂಗದಲ್ಲಿ ಇರುವವರಿಗೆ ಉನ್ನತ ಸ್ಥಾನಮಾನ ಸಿಗಲಿದೆ. ವ್ಯವಹಾರ ಮತ್ತು ಸಂಪತ್ತು. ಬುಧನು ನಿಮ್ಮ ಧನ ಭಾವದ ಅಧಿಪತಿಯಾಗಿ ಕರ್ಮಭಾವದಲ್ಲಿ ಇರುವುದರಿಂದ ವ್ಯಾಪಾರದಲ್ಲಿ ಹಠಾತ್ ಧನಲಾಭ ಉಂಟಾಗಲಿದೆ. ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡಲು ಬಯಸುವವರಿಗೆ ತಜ್ಞರ ಮಾರ್ಗದರ್ಶನ ಸಿಗಲಿದೆ. ಷೇರು ಮಾರುಕಟ್ಟೆ ಅಥವಾ ಭೂಮಿ ವ್ಯವಹಾರದಲ್ಲಿ ತೊಡಗಿಸಿಕೊಂಡವರಿಗೆ ಈ ಸಮಯ ಲಾಭದಾಯಕವಾಗಿರಲಿದೆ. ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದ್ದು ಕೀರ್ತಿ ಹೆಚ್ಚಾಗಲಿದೆ. 3ನೆಯ ರಾಶಿ ಮೀನರಾಶಿ. ಮೂರನೆಯದಾಗಿ ಬುಧಾದಿತ್ಯ ರಾಜಯೋಗದ ಶುಭ ಪ್ರಭಾವಕ್ಕೆ ಒಳಗಾಗುತ್ತಿರುವ ರಾಶಿ ಮೀನರಾಶಿ. 3ನೇ ಭಾವದಲ್ಲಿ ಪರಾಕ್ರಮ. ಮೀನರಾಶಿಯವರಿಗೆ ಸೂರ್ಯ ಮತ್ತು ಬುಧ ಇಬ್ಬರು ಜಾತಕದ 3ನೇ ಮನೆಯಲ್ಲಿ ಸಂಯೋಗ ಹೊಂದಿದ್ದಾರೆ. 3ನೇ ಮನೆ ಎಂದರೆ ಧೈರ್ಯ, ಶೌರ್ಯ ಮತ್ತು ಸಂವಹನದ ಸ್ಥಾನ. ಹೀಗಾಗಿ ಈ ಅವಧಿಯಲ್ಲಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಅದ್ಭುತವಾಗಿರಲಿದೆ. ಮಾತಿನಲ್ಲಿ ಯಶಸ್ಸು. ನಿಮ್ಮ ಮಾತಿನ ಶಕ್ತಿಯಿಂದಲೇ ನೀವು ಕೆಡಬಹುದಾದ ಕೆಲಸಗಳನ್ನು ಸರಿಪಡಿಸಿಕೊಳ್ಳುತ್ತೀರಿ. ಮಾರ್ಕೆಟಿಂಗ್, ಸೇಲ್ಸ್, ಶಿಕ್ಷಣ, ಕೌನ್ಸೆಲಿಂಗ್ ಅಥವಾ ಮಾಧ್ಯಮ ರಂಗದಲ್ಲಿರುವ ಮೀನರಾಶಿಯವರಿಗೆ ಇದು ಅತ್ಯಂತ ಪ್ರಗತಿಪರ ಸಮಯ. ನಿಮ್ಮ ಐಡಿಯಾಗಳಿಗೆ ಆಫೀಸ್ನಲ್ಲಿ ಮನ್ನಣೆ ಸಿಗಲಿದೆ. ನಿಮ್ಮ ನಿರ್ಭೀತ ನಿರ್ಧಾರಗಳು ನಿಮ್ಮನ್ನು ಯಶಸ್ಸಿನತ್ತ ಮುನ್ನಡೆಸುತ್ತವೆ. ವೃತ್ತಿ ಮತ್ತು ಪ್ರವಾಸ. ಕೆಲಸದ ನಿಮಿತ್ತ ಸಣ್ಣ ಪ್ರಮಾಣದ ಪ್ರವಾಸಗಳನ್ನು ಕೈಗೊಳ್ಳಬೇಕಾಗಬಹುದು ಮತ್ತು ಈ ಪ್ರವಾಸಗಳು ಅತ್ಯಂತ ಲಾಭದಾಯಕವಾಗಿ ಪರಿಣಮಿಸಲಿವೆ. ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ನಿಮಗಿರುತ್ತದೆ. ಹೊಸ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಳ್ಳಲು ಇದು ಸೂಕ್ತ ಸಮಯ. ನಿಮ್ಮ ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆ ಈ ದಿನಗಳಲ್ಲಿ ಉತ್ತುಂಗದಲ್ಲಿರುತ್ತದೆ. 4ನೆಯ ರಾಶಿ ಧನುರಾಶಿ. ನಮ್ಮ ಲಿಸ್ಟ್ನಲ್ಲಿರುವ 4ನೇ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಈ ಯೋಗವು ವಿಭಿನ್ನ ರೀತಿಯಲ್ಲಿ ಮತ್ತು ಅತ್ಯಂತ ಶಕ್ತಿಯುತವಾಗಿ ಕೆಲಸ ಮಾಡಲಿದೆ. 6ನೇ ಭಾವದಲ್ಲಿ ಶತ್ರುನಾಶ. ಧನುರಾಶಿಯವರಿಗೆ ಸೂರ್ಯ ಮತ್ತು ಬುಧ ಒಟ್ಟಾಗಿ 6ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ. 6ನೇ ಮನೆ ಎಂದರೆ ಸಾಲ, ರೋಗ ಮತ್ತು ಶತ್ರುಗಳ ಸ್ಥಾನ. ಇಲ್ಲಿ ಸೂರ್ಯನ ಉಪಸ್ಥಿತಿ ಎಂದರೆ ನಿಮ್ಮ ವಿರೋಧಿಗಳ ಸದ್ದಡಗಲಿದೆ ಎಂದರ್ಥ. ಸಮಸ್ಯೆಗಳಿಂದ ಮುಕ್ತಿ. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಕೋರ್ಟ್ ಕಚೇರಿ ಕಟು ಸಮಸ್ಯೆಗಳು, ಕಾನೂನು ವಿವಾದಗಳು ಈ ಅವಧಿಯಲ್ಲಿ ನಿಮಗೆ ಸಕಾರಾತ್ಮಕವಾಗಿ ಬಗೆಹರಿಯಲಿವೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ಅದ್ಭುತವಾಗಿದೆ. ನೀವು ಶತ್ರುಗಳ ಮೇಲುಗೈ ಸಾಧಿಸಿ ವಿಜಯಶಾಲಿಯಾಗುತ್ತೀರಿ. ವೃತ್ತಿ ಪ್ರಗತಿ. ಕಾನೂನು, ವೈದ್ಯಕೀಯ, ಮ್ಯಾನೇಜ್ಮೆಂಟ್ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಧನು ರಾಶಿಯವರಿಗೆ
ಸಂಬಳ ಹೆಚ್ಚಳ ಮತ್ತು ಹೊಸ ಜವಾಬ್ದಾರಿಗಳು ಸಿಗಲಿವೆ. ನಿಮ್ಮ ದೈನಂದಿನ ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ಹಿರಿಯ ಅಧಿಕಾರಿಗಳಿಂದ ಶ್ಲಾಘನೆ ವ್ಯಕ್ತವಾಗುತ್ತದೆ. ಸಾಲದ ಸುಳಿಯಿಂದ ಹೊರಬರಲು ಸೂಕ್ತ ದಾರಿಗಳು ಗೋಚರಿಸಲಿವೆ. 5ನೆಯ ರಾಶಿ ಕನ್ಯಾ ರಾಶಿ. ಕೊನೆಯದಾಗಿ ಬುಧಾದಿತ್ಯ ರಾಜಯೋಗದ ಸಂಪೂರ್ಣ ಭಾಗ್ಯವನ್ನು ಹೊತ್ತು ತರುತ್ತಿರುವ ರಾಶಿ ಕನ್ಯಾ ರಾಶಿ. ನಿಮ್ಮ ರಾಶಿಯ ಅಧಿಪತಿಯೇ ಬುಧನಾಗಿರುವುದರಿಂದ ಈ ಯೋಗ ನಿಮಗೆ ಅತ್ಯಂತ ಭಾಗ್ಯೋದಯವನ್ನು ತರಲಿದೆ. 9ನೇ ಮನೆಯಲ್ಲಿ ಅದೃಷ್ಟದ ಬೆಂಬಲ. ಕನ್ಯಾ ರಾಶಿಯವರಿಗೆ ಸೂರ್ಯ ಮತ್ತು ಬುಧ ಇಬ್ಬರೂ ಜಾತಕದ 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಒಂದಾಗಿದ್ದಾರೆ. ಹೌದು, ಭಾಗ್ಯಸ್ಥಾನದಲ್ಲೇ ರಾಜಯೋಗ ರೂಪುಗೊಂಡಿರುವುದರಿಂದ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ. ಶಿಕ್ಷಣ ಮತ್ತು ವಿದೇಶ ಯಾನ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಅಥವಾ ದೂರದ ಊರಿಗೆ ಹೋಗಬೇಕು ಎಂದು ಕನಸು ಕಾಣುತ್ತಿದ್ದ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ವೀಸಾ ಅಥವಾ ಅಡ್ಮಿಷನ್ ಸುಲಭವಾಗಿ ಸಿಗಲಿದೆ. ನಿಮ್ಮ ತಾರ್ಕಿಕ ಆಲೋಚನೆಗಳು ಮತ್ತು ಯೋಜನೆಗಳು ಭವಿಷ್ಯದ ವೃತ್ತಿ ಬದುಕಿಗೆ ಭದ್ರ ಬುನಾದಿ ಹಾಕಲಿವೆ. ಧಾರ್ಮಿಕತೆ ಮತ್ತು ಮಾನಸಿಕ ನೆಮ್ಮದಿ. ಭಾಗ್ಯಸ್ಥಾನದಲ್ಲಿ ಸೂರ್ಯನಿರುವುದರಿಂದ ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದೆ. ತಂದೆ ಅಥವಾ ಗುರುಗಳ ಕಡೆಯಿಂದ ಆಸ್ತಿ ಅಥವಾ ದೊಡ್ಡ ಆರ್ಥಿಕ ನೆರವು ಸಿಗುವ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗಲಿವೆ. ನಿಮ್ಮ ದೂರದೃಷ್ಟಿಯ ಆಲೋಚನೆಗಳು ನಿಮಗೆ ಉದ್ಯೋಗದಲ್ಲಿ ದೊಡ್ಡ ಯಶಸ್ಸನ್ನು ತಂದುಕೊಡಲಿವೆ. 4. ಈ ಅವಧಿಯಲ್ಲಿ ಮಾಡಬೇಕಾದ ಪರಿಹಾರಗಳು. ವೀಕ್ಷಕರೇ, ಈ 5 ರಾಶಿಗಳಿಗಷ್ಟೇ ಅಲ್ಲದೆ ಉಳಿದ ರಾಶಿಗಳಿಗೂ ಈ ಬುಧಾದಿತ್ಯ ಯೋಗದ ಶುಭ ಫಲಗಳು ಸಿಗಬೇಕಾದರೆ ಹಾಗೂ ಈ 5 ರಾಶಿಯವರು ತಮ್ಮ ಅದೃಷ್ಟವನ್ನು ಇನ್ನೂ 100 ಪಟ್ಟು ಹೆಚ್ಚಿಸಿಕೊಳ್ಳಬೇಕಾದರೆ ಈ ಮೇ 29ರ ಒಳಗಾಗಿ ಕೆಲವು ಸರಳ ಜ್ಯೋತಿಷ್ಯ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು. ಅವು ಯಾವುದೆಂದರೆ 1. ಸೂರ್ಯದೇವನ ಆರಾಧನೆ. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಸೂರ್ಯದೇವನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ ಅಂದರೆ ಅರ್ಘ್ಯ ನೀಡಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. 2. ಬುಧ ಗ್ರಹದ ಪ್ರಸನ್ನತೆ. ಬುಧನು ಬುದ್ಧಿಯ ಅಧಿಪತಿ. ಈ ಅವಧಿಯಲ್ಲಿ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಿ ಅಥವಾ ಹಸಿರು ಹೆಸರುಬೇಳೆಯನ್ನು ದಾನ ಮಾಡಿ. ಬುಧವಾರದ ದಿನ ಗಣೇಶನಿಗೆ ಗರಿಕೆ ಹುಲ್ಲನ್ನು ಅಂದರೆ ದೂರ್ವ ಅರ್ಪಿಸಿ ಕದಳಿ ಪ್ರಸಾದವನ್ನು ನೀಡಿ. 3. ಗಾಯತ್ರಿ ಮಂತ್ರ ಜಪ. ದಿನಕ್ಕೆ ಕನಿಷ್ಠ 11 ಬಾರಿ ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಸೂರ್ಯ ಮತ್ತು ಬುಧ ಇಬ್ಬರ ಶುಭ ಕಟಾಕ್ಷವು ನಿಮ್ಮ ಮೇಲಿರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ವೃಷಭ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಈ ಮಹಾಸಂಯೋಗ ನಿಮ್ಮ ಜೀವನದಲ್ಲಿ ಎಂತಹ ದೊಡ್ಡ ಬದಲಾವಣೆಗಳನ್ನು ತರಬಲ್ಲದು ಎಂದು. ನಿಮ್ಮ ರಾಶಿ ಯಾವುದು? ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿಯು ಇತ್ತೇ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ, ಮಾಹಿತಿಯುಕ್ತ ಅನಿಸಿದ್ದಲ್ಲಿ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಧ್ಯಾನ, ಜ್ಯೋತಿಷ್ಯ ಮತ್ತು ಧಾರ್ಮಿಕ ವಿಷಯಗಳ ಕುರಿತಾದ ಇನ್ನೂ ಹೆಚ್ಚಿನ ವಿಶೇಷ ವಿಡಿಯೋಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗ್ರಹಗಳ ಶುಭ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಧನ್ಯವಾದಗಳು.
ಲೋಕಾ ಸಮಸ್ತ ಸುಖಿನೋ ಭವಂತು.